ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಎಂಬ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಕನ್ನಡಿಗರಿಗೆ ಖುಷಿ ತಂದಿದ್ರೆ ಉದ್ಯಮಿಗಳಿಗೆ ತೀವ್ರ ಅಸಮಾಧಾನವನ್ನ ತಂದಿದೆ. ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಎಂಬ ರಾಜ್ಯ ಸರ್ಕಾರದ ವಿಧೇಯಕಕ್ಕೆ ತೀವ್ರ ಆಕ್ರೋಶ ಹೊರಬರ್ತಾ ಇದೆ. ಹೊಸ ಮಸೂದೆಗೆ ಉದ್ಯಮಿಗಳು ಟೀಕೆಯನ್ನ ಹೊರಹಾಕ್ತಿದ್ದಾರೆ. ಇದು ಅಸಂವಿಧಾನಿಕ ನಿರ್ಧಾರ ಎಂಬ ಟೀಕೆಗೆ ಈಗ ಈ ಒಂದು ವಿಧೇಯಕ ಗುರಿಯಾಗ್ತಾ ಇದೆ. ನಾನು ಕಾನೂನಿನ ಮೊರೆ ಹೋಗ್ತೀನಿ ಅಂತ ಉದ್ಯಮಿ ಮೋಹನ್ ದಾಸ್ ಪೈ ಪ್ರತಿಕ್ರಿಯೆಯನ್ನು ಕೂಡ ಸಹ ಕೊಟ್ಟಿದ್ದಾರೆ. ಸದ್ಯ ಟೆಕ್ ಹಬ್ ಆಗಿರುವಂತಹ ನಮಗೆ ನುರಿತ ಪ್ರತಿಭೆಗಳ ಅವಶ್ಯಕತೆ ಇದೆ. ಆ ಕಾರಣಕ್ಕಾಗಿ ನಾವು ಇದರ ವಿರುದ್ಧವಾಗಿ ಇದ್ದೀವಿ. ನಮಗೆ ಲೋಕಲ್ ಅನ್ನುವುದಕ್ಕಿಂತ ನುರಿತ ಪ್ರತಿಭೆಗಳು ಬಹಳ ಇಂಪಾರ್ಟೆಂಟ್ ಅಂತ ಅವರು ಹೇಳಿದ್ದಾರೆ. ಸರ್ಕಾರದ ಈ ನಿರ್ಧಾರ ತಾರತಮ್ಯ ಹಾಗೂ ಸಂವಿಧಾನ ವಿರೋಧಿಯಾಗಿದೆ. ಖಾಸಗಿ ವಲಯದ ನೇಮಕಾತಿಗಳಲ್ಲಿ ಸರ್ಕಾರದ ಅಧಿಕಾರಿಗಳು ಕುಳಿತುಕೊಳ್ಳುತ್ತಾರೆಯೇ? ಇದು ಫ್ಯಾಸಿಸ್ಟ್ ಮನಸ್ಥಿತಿಯೇ ಆಗಿದೆ ಅಂತ ಅವರು ದೂರಿದ್ದಾರೆ. ಈ ರೀತಿಯ ಮಸೂದೆ ತರ್ತಾರೆ ಎಂದು ನಾನು ನಂಬಲು ಸಾಧ್ಯವಾಗ್ತಾ ಇಲ್ಲ, ನಾನು ಅಂದುಕೊಂಡಿರಲಿಲ್ಲ ಎಂಬುದು ಮೋಹನ್ ದಾಸ್ ಪೈ ಅವರ ಒಂದು ಪ್ರತಿಕ್ರಿಯೆ ಆಗಿದೆ. ಸರ್ಕಾರದ ಈ ನಿರ್ಧಾರ ತಾರತಮ್ಯ ಹಾಗೂ ಸಂವಿಧಾನ ವಿರೋಧಿಯಾಗಿದೆ ಎಂಬುದು ಅವರ ಒಂದು ವ್ಯಾಖ್ಯಾನ. ಖಾಸಗಿ ವಲಯದ ನೇಮಕಾತಿಗಳಲ್ಲಿ ಸರ್ಕಾರದ ಅಧಿಕಾರಿಗಳು ಕುಳಿತುಕೊಳ್ತಾರಾ ಅಂತ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಖಾಸಗಿ ವಲಯದ ನೇಮಕಾತಿಯಲ್ಲಿ ಸರ್ಕಾರದ ಅಧಿಕಾರಿಗಳನ್ನ ಕೂಡಿಸ್ತಾರಾ ಎಂಬ ಈ ಪ್ರಶ್ನೆಗೆ ಸರ್ಕಾರ ಏನು ಉತ್ತರಿಸುತ್ತೆ ಅನ್ನೋದನ್ನ ನೋಡಬೇಕು. ಇದು ಫ್ಯಾಸಿಸ್ಟ್ ಮನಸ್ಥಿತಿಯ ಬಿಲ್ ಆಗಿದೆ. ಈ ರೀತಿಯ ಮಸೂದೆ ತರ್ತಾರೆ ಅಂತ ನಂಬಲು ಆಗ್ತಿಲ್ಲ ಅಂತ ಕಿರಣ್ ಮಜುಮ್ದಾರ್ ಅವರು ಕೂಡ ಒಂದು ಪ್ರತಿಕ್ರಿಯೆಯನ್ನ ಅವರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕೊಟ್ಟಿರೋದನ್ನ ಗಮನಿಸ್ತಾ ಇದ್ದೀವಿ. ಟೆಕ್ ಹಬ್ ಆಗಿರುವಂತಹ ನಮಗೆ ನುರಿತ ಪ್ರತಿಭೆಗಳ ಅಗತ್ಯವಿದೆ ಮತ್ತು ಸ್ಥಳೀಯರಿಗೆ ಉದ್ಯೋಗ ಮೀಸಲಾತಿ ಒದಗಿಸುವಾಗ ನಮಗೆ ಅದರ ಎಫೆಕ್ಟ್ ಆಗಬಾರದು. ನಮಗೆ ಲೋಕಲ್ ಅನ್ನೋದಕ್ಕಿಂತ ನುರಿತ ಪ್ರತಿಭೆಗಳು ಬೇಕಾಗಿದೆ ಅಂತ ಕಿರಣ್ ಮಜುಮ್ದಾರ್ ಶಾ ಬಯೋಕಾನ್ನ ಎಂಡಿ ಪ್ರತಿಕ್ರಿಯೆಯನ್ನ ತಮ್ಮ ಸೋಷಿಯಲ್ ಮೀಡಿಯಾ ಮೂಲಕವಾಗಿ ಈ ಒಂದು ಮಸೂದೆ ವಿಷಯವಾಗಿ ಹೊರಹಾಕಿದ್ದಾರೆ. ಡ್ರಾಫ್ಟ್ ಬಿಲ್ is draconian, illegal, unconstitutional, undemocratic and fascist because of the conditions the draft bill. Now they say we got a reserved job in private sector based upon whether you're local or otherwise, which is illegal against Article 19. When Haryana tried to do it, the High Court struck it down as unconstitutional. So I don't know why they're doing it. Second, look at the definition of local. A local is a person who is born in Karnataka, domiciled for minimum 15 years, who can read, speak and write Kannada. Okay. And if you don't have Kannada as a third language in a school leaving certificate, it means that you have to pass a test from a nodal agency. Now look at me. Okay. I am born here. I've lived here all my life. I'm highly accomplished. I've done a very good job here. And if I go seek a job, if I don't have Kannada in my third language, I have to pass the test. Why should I pass the test? Who are there to tell me whether I'm a local or not? I'm a local. This state belongs to me. My city belongs to me. How can they define me and say this is a local? It's illegal. It's against the constitution, against the citizenship norms. And then they say you have taken nodal test. What test is that? Why should anybody take a test? Of course, I got third language Kannada in my school certificate, but I can speak Kannada, but I can't read and write as easily. They say fluently. I mean, how can it work? And then they say, for any enterprise who got more than 100 employees, there'll be a government representative on the recruitment committee. How can they put a government representative? Is licensed Raj. Karnataka is a very corrupt state. All these inspectors will go down and take money. And then you got all these violent elements in Karnataka will go down, beat up people and all that. And they do nothing. What have they done last time? Only after a furrow they stopped it. ಮೋಹನ್ ದಾಸ್ ಪೈ ಉದ್ಯಮಿ ಅವರು ಈ ನಿರ್ಧಾರ ಸರ್ಕಾರ ಏನು ತೆಗೆದುಕೊಂಡಿದೆ ಇದು ಸರಿಯಾದಂತಹ ಕ್ರಮ ಅಲ್ಲ. ಈಗ ಸರ್ಕಾರಿ ಹುದ್ದೆಗಳಿಗೆ ಹೋಗಬೇಕು ಅಂತ ಅಂದರೆ ಅಲ್ಲಿ ಥರ್ಡ್ ಲ್ಯಾಂಗ್ವೇಜ್ ಕನ್ನಡ ನಾವು ಪಾಸ್ ಆಗಿರಬೇಕು. ಸೊ ಇನ್ ಕೇಸ್ ನಾವು ಲೋಕಲ್ ಅಂತ ಹೇಳ್ಕೊಳ್ತೀವಿ, ನಾವು ಇಲ್ಲಿನ ಸ್ಥಳೀಯರೇ ಅಂತ ಹೇಳ್ಕೊಳ್ತೀವಿ, ನಮಗೆ ಕನ್ನಡ ಮಾತಾಡೋಕೆ ಬರುತ್ತೆ, ನಮಗೆ ಕನ್ನಡ ಅರ್ಥ ಆಗುತ್ತೆ, ಆದರೆ ಸ್ಪಷ್ಟವಾಗಿ ಬರೀಲಿಕ್ಕೆ ಓದಲಿಕ್ಕೆ ಬರೋದಿಲ್ಲ ಅಂತಂದರೆ ಅಲ್ಲೇ ರಿಜೆಕ್ಟ್ ಮಾಡ್ತಾರೆ. ಹಿಂಗಿದ್ದಾಗ ನಾವು ಹೇಗೆ ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಎಂಬ ಪ್ರಶ್ನೆಯನ್ನು ಅವರು ಹೊರಹಾಕ್ತಿದ್ದಾರೆ.